ಒಳಗಿನ ಭಾವನೆಗೂ ಪ್ರಪಂಚದ ನ್ಯಾಯಕ್ಕೂ ತುಂಬ ವ್ಯತ್ಯಾಸ ಇರ್ತದೆ. ಮೊದಲು ಅವಕಾಶ ಬಂದಿದ್ದು ಧಾರೇಶ್ವರ ಭಾಗವತರು ಪೆಡೂರು ಮೇಳಕ್ಕೆ ಕೇಳಿದ್ರು. ಆಟ ನೋಡೋದಕ್ಕಿಂತ ಹೆಚ್ಚಿಗೆ ಚೌಕಿ ಮನೇಲಿ ಇದ್ದೆ ಹೆಚ್ಚಿಗೆ, ಯಾಕಂದ್ರೆ ಎಲ್ಲರೂ ಒಂದು ಕರೆದು ವೇಷ ಕೊಡ್ತಾರೇನೋ ಅಂತ. ಆವತ್ತು ನನಗೆ ಒಂದು ವೇಷ ಕೊಡಿ ಅಂತ ಬೇಡುವ ಅಂತ ಯಾಚಿಸುವಂತ ಸಂದರ್ಭದಲ್ಲಿ ನಾನಿದ್ದೆ. ಹಾಗಾಗಿ ಯಾರಾದ್ರೂ ವೇಷ ನಂಗೊಂದು ವೇಷ ಇದ್ರೆ ಕೊಡಿ ಅಂತ ಹೇಳಿದ್ರೆ ನಾನು ಅವ್ರನ್ನ ಹಠ ಕಟ್ಟಿ ಅವ್ರಿಗೆ ವೇಷ ಕೊಡ್ತೀನಿ. ಯಾಕಂದ್ರೆ ನನ್ನ ನೋವು ಅಂದ್ರೆ ನಾನು ಪಟ್ಟಂತ ಸಂಕಟ ಅವರು ಅನುಭವಿಸ್ತಾರೆ. ಯಕ್ಷಗಾನವನ್ನು ಪೂಜ್ಯ ಭಾವನೆಯಿಂದ ಆರಾಧಿಸುವ ನಮಗೆ ರಿಯಾಲಿಟಿ ಶೋಗಳಲ್ಲಿ, ರಾಜಕೀಯ ಕಾರ್ಯಕ್ರಮಗಳಲ್ಲಿ, ಹೋಟೆಲ್ಗಳಲ್ಲಿ, ಹೀಗೆ ಎಲ್ಲೆಲ್ಲಿ ಸಹ ನಾವು ಅವ್ರನ್ನ ನೋಡ್ತಾ ಇರ್ತೇವೆ. ಫಾರ್ ಎಕ್ಸಾಂಪಲ್ ವೇಷಧಾರಿಗಳಾಗಿ ಬರ್ತಾರೆ, ಅಲ್ಲೆಲ್ಲ ವೇಷ ಕಟ್ಕೊಂಡು ನಿಲ್ತಾರೆ, ಮೆರವಣಿಗೆ ಹೋಗ್ತಾರೆ. ಇಂಥ ಪರಿಸ್ಥಿತಿಗೆ ಕಾರಣ ಯಾರು ಸರ್? ಅದರ ಹಿಂದೆ ಕಲೆಯನ್ನು ತಿಳಿದವರೇ ಇರ್ತಾರೆ ಅಂತ ಅನಿಸ್ತದೆ ನಿಮಗೆ? ಈಗ ವೇಷಭೂಷಣ ಕೊಡುವುದೆಲ್ಲ ಕಲೆ ಗೊತ್ತಿದ್ದವ್ರೆ. ಈಗ ಯಾರ್ಯಾರು ಮಾಡ್ಕೊಂಡಿರುವುದಿಲ್ಲ, ವೇಷಭೂಷಣ ಇರೋದು ಕಲೆ ಗೊತ್ತಿದ್ದವ್ರ ಹತ್ರ ಗೊತ್ತಿರ್ತದೆ. ಆದರೆ ಒಂದು ದೃಷ್ಟಿಯಲ್ಲಿ ನಾವು ಅನ್ಸ್ಕೊಂಡ್ರೆ ತುಂಬ ಬೇಸರ ಆಗುತ್ತೆ. ಅಂದರೆ ನಮ್ಮ ಯಕ್ಷಗಾನ ದಾರಿ ಮೇಲೆ ರಸ್ತೆಯಲ್ಲಿ ಹೋಗುವಂಥ ಕಲೆ ಅಲ್ಲ. ಇದಕ್ಕೆ ಇದ್ರದ್ದೇ ಆದಂಥ ಒಂದು ಮರ್ಯಾದೆ ಇದೆ, ಗೌರವ ಇದೆ. ಮತ್ತು ಇದು ಕೇವಲ ಮನೋರಂಜನಾ ಕಲೆ ಅಲ್ಲ, ಆರಾಧನಾ ಕಲೆ. ನಾವಿದನ್ನು ಪೂಜಿಸ್ತೇವೆ. ಈಗ ಇಡೀ ಪ್ರಪಂಚದಲ್ಲಿ ಎಷ್ಟೋ ಕಲೆಗಳಿದೆ, ಲೆಕ್ಕ ಇಲ್ಲದಷ್ಟು ಕಲೆಗಳಿದೆ. ಒಂದೊಂದು ಪ್ರಾಂತ್ಯದಲ್ಲಿ ನನಗೆ ಗೊತ್ತಿದ್ದಂಗೆ 10-15 ಕಲೆಗಳಿದೆ. ಆದರೆ ಇಷ್ಟು ಭಕ್ತಿಪೂರ್ವಕವಾಗಿ ಆರಾಧನಾ ಕಲೆ ಅನಿಸಿಕೊಂಡದ್ದು ಯಕ್ಷಗಾನಕ್ಕೆ ದೊಡ್ಡದು ಯಾವುದೂ ಇಲ್ಲ ಅನ್ಸುತ್ತೆ ನನಗೆ. ಅಂದರೆ ನಾನೀಗ ನಮ್ಮ ಇದರಲ್ಲಿ ಎಣಿಸ್ಕೊಂಡ್ರೆ, ತಾಲೂಕಲ್ಲಿ ಎಣಿಸ್ಕೊಂಡ್ರೆ ಒಂದು ಎಷ್ಟು ಮಾನಕಟ್ಟೆಯಲ್ಲಿ ಒಂದು 3 ಮೇಳಗಳು, ಮಂದರ್ತಿಯಲ್ಲಿ 5 ಮೇಳ, ಕಟೀಲಲ್ಲಿ 5 ಮೇಳ, ಧರ್ಮಸ್ಥಳ, ಹೀಗೆ ಎಷ್ಟೋ ಮೇಳಗಳಿದೆ. ಎಷ್ಟೋ ಮೇಳಗಳು ಕಮರ್ಷಿಯಲ್ ಇರ್ಬೋದು. ಈವಾಗ ನೀವು ಪ್ರದರ್ಶನ ಬುಕ್ ಮಾಡ್ಲಿಕ್ಕೆ ಹೋದ್ರೆ ಇನ್ನು 25 ವರ್ಷ 30 ವರ್ಷದವರೆಗೆ ಬುಕ್ ಆಗಿದೆ. ಅಷ್ಟು ಭಕ್ತಿಯುತವಾಗಿ ಇರುವಂತ ಕಲೆ ಯಾವುದೂ ಇಲ್ಲ. ಅಂತ ಒಂದು ಪುಣ್ಯದ ಕಲೆ, ಭಕ್ತಿಯ ಕಲೆ, ಅಂದ್ರೆ ನಮ್ಮ ಮನೋಕಾಮನೆಯನ್ನು ಈಡೇರಿಸಬಲ್ಲಂತ ಕಲೆ ಈ ವ್ಯವಸ್ಥೆ ಬಂತಲ್ಲ ಅಂತ ಅನಿಸ್ತದೆ. ಇನ್ನೊಂದು ದೃಷ್ಟಿಯಲ್ಲಿ ಅನಿಸಿದ್ರೆ ಇದು ಎಷ್ಟೋ ಜನಕ್ಕೆ ಹೊಟ್ಟೆಪಾಡಿಗೆ, ಅಂದ್ರೆ ಜೀವನಕ್ಕೆ ದಾರಿಯಾಗಿದೆ. ಈಗ ನನ್ನಂಥ ಸಣ್ಣ ಸಣ್ಣ ಎಷ್ಟೋ ಕಲಾವಿದ ನನ್ನ ಹೊಟ್ಟೆ ತುಂಬಿಸ್ತಾ ಇದೆ. ನನ್ನ ಬದುಕನ್ನು ರೂಪಿಸಿಕೊಂಡಿದ್ದೆ ನಾನು ಯಕ್ಷಗಾನವನ್ನು ನಂಬಿಕೊಂಡು. ಈಗ ಒಂದು ಉದಾಹರಣೆ ಕೊಡೋದು, ಕೊರೋನಾ ಟೈಮಲ್ಲಿ ಎಲ್ಲ ಕಲಾವಿದರು ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಟ್ರು. ತನ್ನ ವಾಹನಗಳನ್ನು ಮಾರಿದವರು, ಸೈಟ್ ಮಾರಿದವರು, ಮನೆ ಕಳ್ಕೊಂಡು ಚಿನ್ನಾಡ ಇಟ್ಟವರು ಎಷ್ಟೋ ಜನ ನಂಗೆ ಗೊತ್ತುಂಟು. ನಾನು ಅನುಭವಿಸಿದಂಥ, ಅಂದರೆ ನನ್ನ ಆತ್ಮೀಯರಲ್ಲೇ ನಾನು ಎಷ್ಟೋ ಜನ ಕಂಡುಕೊಂಡಿದ್ದೇನೆ. ಏನೂ ಇಲ್ಲ ಅಂತ ಆಗಿಬಿಟ್ಟಿದ್ದಾರೆ 2 ವರ್ಷದಲ್ಲಿ. ಅದಾದ ಮೇಲೆ, ಇದು ಮೊದಲು ಆಗ್ತಾ ಇತ್ತು ಇಂಥ ಪ್ರಸಂಗಗಳು, ಕಡಿಮೆ ಇತ್ತು. ಅದಾದಮೇಲೆ ನನ್ನ ಅನುಭವನೇ ಹೇಳುವುದು, ನಂಗೆ ಪೂರ್ಣ ಪ್ರಮಾಣದ ಅರಿವಿಲ್ಲ. ಅದಾದ ಮೇಲೆ ಈ ಪ್ರದರ್ಶನಗಳಿಗೆ ವೇಷ ಹಾಕೊಂಡು ಹೋಗೋದು, ಸಾಮರ್ಥ್ಯದ ಕಲಾವಿದರು ಹೋದವರು ನಾನು 2-3 ಕರೆದು ಕೇಳಿದೆ, ಯಾಕೆ ಹೀಗೆ ಮಾಡ್ತಿದ್ರಿ ಸರ್ ಅಂತ ಕೇಳಿದವಾಗ ಅವ್ರು ಹೇಳ್ತಿದ್ರು, ಹೇಳುವರು ತುಂಬ ಜನ ಇದ್ದಾರೆ. ಕಷ್ಟ ಕಾಲದಲ್ಲಿ ನನಗೆ ಒಂದು ಹೊತ್ತು ಊಟ ಕೊಟ್ಟವ್ರು ಯಾರಿದ್ದಾರೆ? ನಾನು ಕಳ್ಳತನ ಮಾಡ್ತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ, ಯಾರು ಹಿಂಸೆ ಕೊಡ್ತಾ ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ. ಕೇವಲ ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ಇವತ್ತು ಯಕ್ಷಗಾನ ಗೌರವ ಇದೆ. ಅದನ್ನು ಪೂಜನೀಯ ಭಾವದಿಂದ ದೃಷ್ಟಿಯಿಂದ ನೋಡ್ತಾ ಇದ್ದೇನೆ. ಆ ದೇವರನ್ನ ಪೂಜಿಸಿಕೊಂಡೇ ನಾನು ಇವತ್ತು ಆ ದೇವರ ಹೆಸರು ಹಾಕೊಂಡು ವೇಷ ಕಟ್ಕೊಂಡು ನಿಂತ್ಕೊಂಡಿದ್ದೇನೆ. ಯಾಕೆ? ನಾನು ಒಂದು ಹೊತ್ತಿನ ಹೊಟ್ಟೆ ಹಿಟ್ಟಿಗೆ ನನ್ನ ಸಂಸಾರವನ್ನು ಸಾಗಿಸ್ಲಿಕ್ಕೆ ಉದ್ದೇಶ. ಅದರಲ್ಲಿ ಏನು ಅಪರಾಧ ಇದೆ ಅಂತಾರೆ. ಒಂದ್ಸಲ ಎನ್ಸಿಕೊಂಡಿದ್ದು ಹೌದು ಅನ್ಸುತ್ತೆ. ಈಗ ಯಕ್ಷಗಾನದ ವೇಷ ಹಾಕೊಂಡು ಏನೋ ಕಳ್ಳತನ ಮಾಡ್ಲಿಕ್ಕೋ ಅಥವಾ ಗುರ್ತ ಹಿಡಿಬಾರ್ದು ಅಂತ ಕೆಲ್ಸಕ್ಕೆ ಹೋದದ್ದಲ್ಲ ನಾನು. ಈಗ ಒಂದು ಮದುವೆ ಮನೆಯಲ್ಲಿ ನಿಂತ್ಕೊಂಡಿರ್ತೇನೆ. ಮದುವೆ ಅಂತ ಹೇಳುದು ಪೂರ್ವಜನ್ಮ 7 ಜನ್ಮದ ಸಂಬಂಧ ಅದು ಅಂತೆಲ್ಲ ಹೇಳ್ತಾರೆ. ಅಲ್ಲೇ ಮದುವೆ ಪೂರ್ವಜನ್ಮದಿ ಸ್ವರ್ಗದಿಂದ ನಿಶ್ಚಯವಾಗುವಂಥದ್ದು. ಅಂತ ಪುಣ್ಯ ಸಂದರ್ಭದಲ್ಲಿ ನಾನು ಅವ್ರ ಎದುರುಗಡೆ ವೇಷ ಹಾಕಿ ನಿಂತ್ಕೊಂಡ್ರೆ ಏನು ಅಪರಾಧ? ಕೆಲವೊಂದು ಈ ಒಳಗಿನ ಭಾವನೆಗೂ ಪ್ರಪಂಚದ ನ್ಯಾಯಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ. ನಮ್ಗನಿಸ್ತದೆ ಪ್ರಾಪಂಚಿಕವಾಗಿ ಇದು ತಪ್ಪು ಅಂತ. ಆತ್ಮ ನಮಗದು ಒಪ್ಪುವುದಿಲ್ಲ. ನಮಗೆ ಬೇಡ ಬೇಡ ಬೇಡ, ಸರಿಯಲ್ಲ ಇದೆ. ಆ ದೃಷ್ಟಿಯಲ್ಲಿ ಎಣಿಸಿಕೊಂಡ್ರೆ ನಂಗೆ ಏನು ಆಕ್ಷೇಪ ಅನಿಸೋದಿಲ್ಲ. ಹೊಟ್ಟೆಪಾಡು, ಉದರ ನಿಮಿತ್ತ ಬಲು, ಅಂದ್ರೆ ಯಾವ ವೇಷವನ್ನು ಕೂಡ ಮಾಡ್ತಾನೆ ಮನುಷ್ಯ ಹೊಟ್ಟೆಪಾಡಿಗಾಗಿ, ಅಪರಾಧ ಅಲ್ಲ ಅಂತ. ತಪ್ಪು ತಪ್ಪೇ. ಈಗ ವೇಷ ಹಾಕೊಂಡು ನಿಲ್ಲುವುದು ನಾನು ಸರಿ ಅಂತ ವಾದ ನಂದಲ್ಲ, ಅನಿವಾರ್ಯತೆ ಅಂತ ಇರ್ತದೆ. ಕೆಲವೊಂದ್ಸಲ ನಾವು ಸುಳ್ಳು ಹೇಳ್ತೇವೆ. ಸುಳ್ಳು ಹೇಳುವುದು ಅಪರಾಧ ಅಲ್ವಾ?
ಸುಳ್ಳು ತಪ್ಪಲ್ವಾ? ಹಾಗಾದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಆಪದ್ಧರ್ಮಕ್ಕೆ ಅನುಗುಣವಾಗಿ ಸುಳ್ಳು ಕೂಡ ಧರ್ಮಯುತವಾಗಿರ್ತದೆ. ಆ ದೃಷ್ಟಿಯಲ್ಲಿ ಎಣಿಸಿಕೊಂಡ್ರೆ ನಂಗೇನು ಅಪರಾಧ ಅನಿಸೋದಿಲ್ಲ, ಮಾಡಲಿ. ಈಗ ನಾನು 2 ದೇಶಕ್ಕೆ ಹೋಗಿದ್ದೇನೆ ಯಕ್ಷಗಾನವನ್ನೇ ಆಧಾರವಾಗಿ, ಅಂದರೆ ಯಕ್ಷಗಾನದಿಂದ ನಾನು ಕರ್ಕೊಂಡು ಹೋಗಿದ್ದೆ ಚೀನಾ, ಜರ್ಮನಿಗೆ. ನಮಗಲ್ಲಿ ದಿನಕ್ಕೆ 15 ನಿಮಿಷಗಳ ಸ್ಟೇಜ್ ಕಾರ್ಯಕ್ರಮ, 15 ನಿಮಿಷ ನಮ್ಗೆ ಅವಕಾಶ. ನಾವೊಂದು ಪೆಂಡ್ರೈವ್ ತಗೊಂಡು ಹೋಗಿದ್ವಿ, ಹಾಕ್ತೀವಿ, ಅದಕ್ಕೆ ಕುಣಿತೀವಿ, ಒಂದೊಂದು ಅರ್ಥ ಮತ್ತೆ ಹೇಳ್ತೀವಿ, ಬನ್ನಿ. ಒಂದು ದಿನ ಆದ ನಂತರ 15 ದಿವಸಗಳ ಜರ್ಮನಿ ಇದೆ. ಅವಾಗ 1 ದಿವಸ ಆದ ನಂತರ ನನಗೆ ಸಂಜೆ 5 ಗಂಟೆಗೆ ಪ್ರದರ್ಶನ ಕೊಟ್ಟಿದ್ರು. ಮಾಗಿ ಬಂದ್ವಿ, 9 ಗಂಟೆ ತನಕ ನಾನು ನಿಂತ್ಕೊಂಡಿದ್ದೇನೆ. ಅಂದ್ರೆ ಫೋಟೋ ಕ್ಲಿಕ್ ಮಾಡ್ಲಿಕ್ಕೆ ಬರೋದು, 4-5 ನಿಂತ್ಕೊಂಡು ಫೋಟೋ ತೆಗೆದು ಹೋಗ್ತು. ಖುಷಿ, ಅವ್ರು ಏನೋ ಅವ್ರ ಭಾಷೆಯಲ್ಲಿ ಹೇಳ್ತಿದ್ರು, ಖುಷಿ ಪಡ್ತಿದ್ರು, ಹೋಗ್ತಾ ಇದ್ರು. ನಮ್ಮ ಖಾಲಿ ಬೀಳ್ತಿದ್ರು ಕೆಲವರು ಒಪ್ಪ ಹಾಕೊಳ್ತಾ ಇದ್ರು, ಕೆಲವರು ನಮ್ಮ ವೇಷವನ್ನು ನೋಡ್ತಿದ್ರು, ಕೆಲವರು ಮುಟ್ಟಿ ನೋಡ್ತಾ ಇದ್ರು, ಕೆಲವರು ನಮ್ಮನ್ನು ಮಾತಾಡ್ತಿದ್ರು. ಅಂದ್ರೆ ಇವ್ರು ಮನುಷ್ಯರ, ಅವ್ರು ಏನು ಹೊಸತಾಗಿ ಕಾಣ್ತಿತ್ತು ಅವರಿಗೆ. ಮರುದಿನದಿಂದ ಕನಿಷ್ಠ ಪಕ್ಷ 10-12 ದಿವಸ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ವೇಷ ಹಾಕಿ ನಿಂತ್ಕೊಳ್ಬೇಕು. 15 ನಿಮಿಷ ಪ್ರದರ್ಶನ ನಮಗೆ ಅವಕಾಶ ಸ್ಟೇಜ್ ಕಾರ್ಯಕ್ರಮಕ್ಕೆ. ಬೆಳಿಗ್ಗೆ 9 ಗಂಟೆ ನಿಂತ್ಕೊಳ್ಬೇಕು ನಾವು ವೇಷ ಕಟ್ಕೊಂಡು. ಏನಕ್ಕೆ? ಫೋಟೋ ತೆಗಿಲಿಕ್ಕೆ. ಇದು ಅಪರಾಧವೋ? ಹಾಗಾದ್ರೆ ಅಲ್ಲ. ಯಾಕೆ? ಇನ್ನೊಬ್ಬರ ಖುಷಿಗಾಗಿ, ಇನ್ನೊಬ್ಬರ ಸಂತೋಷಕ್ಕಾಗಿ ನಾವು ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೀವಿ. ಊಟಕ್ಕೂ ಬಿಡ್ತಿರಲ್ಲ ನಮ್ಗೆ, ಅಲ್ಲೇ ಊಟ ತಂದು ಕೊಡ್ತಿದ್ರು. ಊಟ ಈಗ ಮಾಡುವಾಗಲೇ ಒಬ್ಬರು ಬಂದು ನಿಂತ್ಕೊಳ್ತಿದ್ರು, ಪಿಕ್ಚರ್ ಪ್ಲೀಸ್ ಅಂತ. ನಾವು ಹೋಗಿ ನಿಂತ್ಕೊಳ್ತಾ ಎಸ್ ನಿಂತ್ಕೊಳ್ತೀವಿ, ಮತ್ತೆ ಬಾಯಾಗತ್ತಿತ್ತು. ಈ ಪರಿಸ್ಥಿತಿ ಆಗ್ತಿತ್ತು. ಹಾಗಾದ್ರೆ ನಾವು ಪ್ರದರ್ಶನ ಬಿಟ್ಟು ರಂಗ ಅಂತ ಹೇಳಿದ್ರೆ ನಮಗೆ ದೇವಸ್ಥಾನ ಇದ್ದಾಗೆ, ಚೌಕಿ ಮನೆ ದೇವಸ್ಥಾನ ಇದ್ದಾಗೆ. ರಂಗಸ್ಥಳ ಹೋಗುವಾಗ ನಾವು ನಮಸ್ಕಾರ ಮಾಡಿ ಹೋಗ್ತೀವಿ, ನಮ್ಗೆ ದೇವಸ್ಥಾನ ಅದು. ಹೌದು, ನೀವು ಹೊರಗಡೆ ನಿಂತ್ಕೊಳ್ಳೋದು ಯಾವ ಸರಿ? ಅಲ್ಲಿಯ ಪ್ರಾಂತ್ಯಕ್ಕೆ ಅನಿವಾರ್ಯತೆ ನಮಗೆ ಅದು. ಹೀಗೆ ನನಗನಿಸುವುದು, ಈಗ ನೀವು ಯಾರಾದ್ರೂ ಯಾವುದನ್ನು ಬಯಸ್ತಾರೆ ಯಕ್ಷಗಾನದಿಂದ ಅಂತ ಆದ್ರೆ ಅದು ಕೊಡುವುದು ಅಪರಾಧ ಅಲ್ಲ ಅನ್ಸುತ್ತೆ. ಕೆಲವೊಂದು ಸರಿ ಎಣಿಸಿಕೊಂಡ್ರೆ ನಮ್ಮ ಯಕ್ಷಗಾನ ಇಷ್ಟು ಕೆಳ ಮಟ್ಟಿಗೆ ಬಂತ. ರಸ್ತೆ ಮೇಲೆ ನಡ್ಕೊಂಡು ಹೋಗುವುದು, ಮೆರವಣಿಗೆ ಹೋಗುವುದು, ಆ ಚಂಡೆ ಶಬ್ದಕ್ಕೆ ನಾವು ಕುಣಿಯುವುದು, ಏನೇನು ಆಭಾಸಗಳು, ಇದು ಬೇಕನ್ಸುತ್ತೆ. ಬಟ್ ನಂಗೆ ಪೂರ್ಣ ಪ್ರಮಾಣದ ತೀರ್ಮಾನ ಹೇಳಲಿಕ್ಕೆ ನಾನು ಕಷ್ಟ. ನನಗನ್ಸುವುದು ಕಾಲಕ್ಕೆ ಬಿಟ್ಟು ಬಿಡ್ಬೇಕು ಕೆಲವೊಂದನ್ನ. ಕಾಲ ಅದೇ ತೀರ್ಮಾನ ಮಾಡಿಬಿಡ್ತದೆ. ತಪ್ಪು ಸರಿ ಕಾಲವೇ ತೀರ್ಮಾನ ಮಾಡಿಬಿಡ್ತದೆ. ತಪ್ಪು ಅಂತಿದ್ರೆ ಯಕ್ಷಮಾತೆ ಅವಳಿಗೆ ಸಾಮಾನ್ಯ ಅಲ್ಲ. ಯಾಕಂದ್ರೆ ಯಕ್ಷಗಾನಕ್ಕೆ ನಾನು ಕೊಡುಗೆ ಕೊಡ್ತೇನೆ ಎನ್ನುವುದೆಲ್ಲ ಸುಳ್ಳು. ಯಕ್ಷಗಾನದ ಎಲ್ಲವೂ ಇದೆ. ಯಕ್ಷಗಾನ ಯಾರನ್ನು ಬೇಕು ಇಟ್ಟುಕೊಳ್ಳುತ್ತದೆ, ಯಾರನ್ನು ಬೇಡವೋ ಬಿಟ್ಟಾಕ್ಬಿಡ್ತದೆ. ಕಲೆ ಎನ್ನುವುದು ಕಲಿತು ಕೂಡಲೇ ಒಲಿಯುವುದಿಲ್ಲ. ಕಲಾವಿದ ಆಗ್ಬೇಕಂತಾದ್ರೆ ಕಲಾಮಾತೆ ಒಲಿಬೇಕು. ಹಾಗಾಗಿ ಕಲಾಮಾತೆಗೆ ಬೇಡ ಅಂತಾದ್ರೆ ಅದನ್ನು ದೂರ ಇಟ್ಬೋದು. ಮುಂದೆ ಅಲ್ಲಿವರೆಗೆ ಕಾಯೋಣ, ಸರಿಯೋ ತಪ್ಪೋ ದೇವ್ರಿಗೆ ಬಿಟ್ಬಿಡೋಣ ಅಂತ ನನ್ನ ಅನಿಸಿಕೆ. ಹಲವಾರು ಕಾರ್ಯಕ್ರಮವನ್ನು ಈಗಾಗಲೇ ಕೊಟ್ಟಿದ್ದೀರಿ, ಹವ್ಯಾಸಿ ಭಾಗವತರಾಗಿ ಅಥವಾ ಪೂರ್ಣಾವಧಿ ಭಾಗವತರಾಗಿ. ನೀವು ಯಾಕೆ ವೃತ್ತಿಪರ ಮೇಳಗಳ ಕಡೆ ಮುಖ ಮಾಡಿಲ್ಲ ಅಂತ? ವೃತ್ತಿಪರಕ್ಕೆ ಹೋಗ್ಬೇಕಂತ ಆಸಕ್ತಿ ತುಂಬಾ ಇದ್ದಿತ್ತು. ತುಂಬಾ ಅವಕಾಶಗಳು ಬಂದಿತ್ತು ನನ್ನ ಜೀವನದಲ್ಲಿ. ಮೊದಲ ಅವಕಾಶ ಬಂದಿದ್ದು ಧಾರೇಶ್ವರ ಭಾಗವತರು ಪೆಡೂರು ಮೇಳಕ್ಕೆ ಕೇಳಿದ್ರು. ನನ್ಗೆ ನೆನಪಿರುವ ಹಾಗೆ ನಂದು ಅವಾಗ 10th ಆದ ಕೂಡಲೇ ಭಾಸ್ಕರ್ ಜೋಶಿ ಅವರು ಬಹುಶಃ ಮೇಳ ಬಿಟ್ಟಿರ್ಬೇಕು ಅಂತ ನಂಗೆ ಸರಿಯಾಗಿ ನೆನಪಿಲ್ಲ. ಭಾಸ್ಕರ್ ಜೋಶಿ ಅವರು ಮೇಳ ನಿವೃತ್ತಿ ಅಥವಾ ಬಿಟ್ಟು ಬೇರೆ ಮೇಳಕ್ಕೆ ಹೋಗಿದ್ದಾರೆ ಏನೋ ಪೆಡೂರು ಮೇಳದಿಂದ. ಅವಾಗ ಧಾರೇಶ್ವರ ಭಾಗವತರು ಕಮ್ಮತ್ಕೊಂಡೊಂದು ಹೋಟ್ಲಲ್ಲಿ ನನ್ನನ್ನು ಕರೆದು ಮಾತಾಡಿಸಿದ್ರು. ಪೆಡೂರು ಮೇಳಕ್ಕೆ ಬಾ, 1 ವರ್ಷ ನೀನು ಸಖಿ ವೇಷ ಮಾಡ್ಕೊಂಡಿರ್ಬೇಕು. ವೇಷ ಕಟ್ಟುವುದು, ಮುಖವರ್ಣಿಕೆ ಅದೆಲ್ಲ ಗೊತ್ತಾದ್ಮೇಲೆ ಮೇಳದ ಪರಿಚಯ, ರಂಗದ ಪರಿಚಯ, ಮೇಳದಲ್ಲಿ ನೀ ಹೇಗೆ ವೇಷ ಮಾಡಬೇಕು, ಮೇಳದ ವ್ಯವಸ್ಥೆಗಳನ್ನು ಕಲಿತ ಮೇಲೆ ನಿನಗೆ ಮುಖ್ಯಶ್ರೀ ವೇಷಧಾರಿಗಳು ಮಾಡ್ತೀನಿ ನಾನು, ನಿನಗೆ ಲೈಫ್ ಇದೆ ಯಕ್ಷಗಾನದಲ್ಲಿ ಅಂತ ಹೇಳಿದ್ರು. ನಂಗೊಂದು ಸ್ವಲ್ಪ ಆಸಕ್ತಿ ಬಂತು. ಆವಾಗ ಪೆಡೂರು ಸಾಲಿಗ್ರಾಮ ತುಂಬ ಒಂದು ಅಂದರೆ ಬಯಲು ಮೇಳಗಿಂತ ಟೆಂಟ್ ಮೇಳ ಅಂತ ಹೇಳಿದ್ರೆ ಪ್ರಸಿದ್ಧಿ ಜಾಸ್ತಿ. ಅದರಲ್ಲೂ ಸಾಲಿಗ್ರಾಮ ಪೆಡೂರು ಅಂತ ಹೇಳಿದ್ರೆ ಅದು ಹೌದು. ಆ ಮೇಳದಲ್ಲಿ ನನ್ನ ಕರೆ ಬಂತು ಅಂತ ಸ್ವಲ್ಪ ಅಹಂಕಾರ ಬಂದ್ಬಿಡ. ನಾನು ಪೆಡೂರು ಮೇಳಕ್ಕೆ ಅಂತ ಹೇಳ್ಕೊಂಡು ತಿರುಗಿ ಸ್ಟಾರ್ಟ್ ಮಾಡಿದೆ. ಮನೇಲಿ ಹೋಗಿ ನಾನು ಪೆಡೂರು ಮೇಳಕ್ಕೆ ಹೋಗ್ತೀನಿ ಒಂದು ಬರೋ ತಿರುಗಾಟದಿಂದ ಅಂತ. ಸರಿ ಅಪ್ಪ ಹೇಳಿದ್ರು, ಸರಿ ಹೋಗು ಅಂತ ಹೇಳಿದ್ರು. ಖುಷಿ ಆಯಿತು. ಮಳೆಗಾಲದಲ್ಲಿ ಹೋಗ್ತೀವಿ ಕೇಳಿದ್ರು. ಅಂದರೆ ಅವರ ಮಾತಿನ ಅರ್ಥ ಮೇಳಕ್ಕೆ ಹೋದ್ರಿ ಮನೆ ಬರಬಾರ್ದು ಮತ್ತಂತ. ಅಂದರೆ ಆ ಒಂದು ಸನ್ನಿವೇಶ. ನಮ್ಮ ಅಣ್ಣ ಮೇಳಕ್ಕೆ ಹೋಗಿ ಸ್ವಲ್ಪ ಸಣ್ಣ ಪುಟ್ಟ ಆರ್ಥಿಕ ಸಮಸ್ಯೆ ಆಗಿ ಬಿಟ್ಟು ಬಂದು ಪುನಃ ಹೋಟ್ಲಿಗೆ ಹೋದವ. ಉಡುಪಿಗೆ 7 ವರ್ಷ ಕಲ್ತರೂ ಕೂಡ ನೀವು ಹೋಗಿ ಮೇಳಕ್ಕೆ ಸೇರಿ 1 ವರ್ಷ ಕೆಲಸ ಮಾಡಿ ಅಲ್ಲಿ ಏನು ಸಂಭಾವನೆ ಸಿಗದೆ ಹಾಗಾಗಿ ಬೇಡ ಇದಂತ ಹೋದದ್ದು ಒಂದುಂಟು. ಮತ್ತೆ
ಮೇಳೆಗಳು ಆವಾಗೆಲ್ಲ ಅಷ್ಟು ನಮ್ಮ ತಂದೆಯವರಿಗೆಲ್ಲ ಮೇಳ ಬೇಡ, ಮಕ್ಕಳು ಕಲಿತು ಏನಾದರೂ ಆಗಲಿ, ನಮ್ಮ ಜೀವನ ಹೀಗಾಯಿತು, ಕಷ್ಟದಲ್ಲಿ ಕಳೆದ್ವಿ, ಮಕ್ಕಳ ಜೀವನ ಕಷ್ಟ ಅನುಭವಿಸಬಾರ್ದು ಅಂತ ಅವ್ರದ್ದು ಒಂದೇನೋ ಮನಸ್ಸಲ್ಲಿ. ಅದಕ್ಕೆ ಮೇಳ ಬೇಡ ಎನ್ನುವುದನ್ನು ನೇರ ಹೇಳಿದೆ, ಹೀಗೆ ಹೇಳಿದರು. ಅಲ್ಲಿಗೆ ಧನುಸ್ಸನ್ನು ಕೆಳಗಿಟ್ಟಾಯ್ತು. ನಾವು ಕಡೆಗೆ ಅನಿವಾರ್ಯ ಹೊಟ್ಟೆಪಾಡು, ಹೊರ ಕಡೆ ಹೋದ್ವಿ. ಹೊರಗಡೆ ಹೋಗಿ ಪುನಃ ಬೆಂಗಳೂರಿಗೆ ಪುನಃ ಯಕ್ಷಗಾನ ಸೇರಿಕೊಂಡ್ವಿ. ಪುನಃ ಯಕ್ಷಗಾನದಲ್ಲೂ ತುಂಬ ನನಗೆ ಅಂದರೆ ಪುನಃ ನನಗೆ ಸಾಲಿಗ್ರಾಮ ಮೇಳಕ್ಕೂ ಕರೆ ಬಂತು, ಮಂದರ್ತಿ ಮೇಳಕ್ಕೆ ಕರೆ ಬಂತು, ಶನೀಶ್ವರ ಮೇಳಕ್ಕೂ ಕರೆ ಬಂದು, ತುಂಬ ಮೇಳಕ್ಕೆ ಕರೆ ಬಂದಿದೆ. ಆದರೆ ನಂಗೆ ಹೋಗ್ಲಿಕ್ಕೆ ಅಂದರೆ ಈಗ ನಂಗೆ ಹೋಗ್ಲಿಕ್ಕೆ ತುಂಬ ಕಷ್ಟ. ಅಂದರೆ ಇವಳ ಎಜುಕೇಷನ್ ಒಂದು, ಮತ್ತು ನಾನು ಇಲ್ಲಿ ಬೆಂಗಳೂರಲ್ಲಿ ಒಂದು ಸಣ್ಣದೊಂದು ಸಂಸಾರ ಅಂತ ಮಾಡ್ಕೊಂಡು ಬಿಟ್ಟಿದ್ದೀನಿ. ಅಂದರೆ ನಮ್ಮ ಈ ಸಂಸಾರ ಅನ್ನೋದಕ್ಕಿಂತ ಹೆಚ್ಚಿಗೆ ಯಕ್ಷಗಾನ ಸಂಸಾರ ಅಂತ ಮಾಡ್ಕೊಂಡಿದ್ದೀನಿ. ಒಂದಿಷ್ಟು ಕ್ಲಾಸು, ಒಂದಿಷ್ಟು ಪ್ರದರ್ಶನ, ಒಂದಿಷ್ಟು ಮನುಷ್ಯರು, ನನ್ನ ಆತ್ಮೀಯರು, ಹಿತೈಷಿಗಳು, ಅಂದರೆ ನಂಗೆ ಇದೆಲ್ಲ ಸೇರಿದ್ದು ನಂದು ಇದೊಂದು ಊರು, ಇದು ನನ್ನ ಮನೆ, ಇದು ನನ್ನ ಸಂಸಾರ, ಅಂದರೆ ಇವರೆಲ್ಲ ಸೇರಿ ನನ್ನ ಸಂಸಾರ, ನನ್ನ ಸಣ್ಣ ಒಂದು ಪುಟ್ಟ ಒಂದು ಕೆಲಸ, ಹೀಗೆ ಏನೋ ಒಂದು ಭಾವನೆಗಳು ಬೇರಾಗ್ಬಿಟ್ಟಿದೆ. ಇನ್ನು ನಾನು ಊರಿಗೆ ಹೋಗಿ ಮೇಳಕ್ಕೆ ಸೇರಿದ್ರೆ ಹೊಸದಾಗಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು. ಅದು ನನ್ನ ಊರು, ಅದು ನನ್ನ ಸಂಸಾರ, ಇದು ನನ್ನ ಪರಿಸರ, ಇದು ನನ್ನ ಕಲೆ, ಇದು ನನ್ನ ಉದ್ಯೋಗ, ಇದನ್ನು ಹೊಸದಾಗಿ ಮಾಡ್ಕೊಳ್ಬೇಕು. ಆ ಧೈರ್ಯವೂ ನನಗಿಲ್ಲ ಈಗ. ಅಂದರೆ ನಾನು ಮೇಳಕ್ಕೆ ಹೋಗಿ ಒಂದೇ ಸಲ ಒಂದು ಹೆಸರು ಪಡಿತೇನೆ ಅನ್ನೋಂಥ ಧೈರ್ಯವೂ ನನಗಿಲ್ಲ. ಯಾಕಂದರೆ ದಿನಕ್ಕೆ ದಿನ ಹೊಸತಾಗ್ತಾ ಇದೆ, ಹೊಸ ಪ್ರಯೋಗಗಳು ಬರ್ತಾ ಇದೆ, ಹೊಸ ರೀತಿಯ ವೇಷಭೂಷಣಗಳು, ಹೊಸ ರೀತಿಯ ಪದ್ಯಗಳು, ಒಬ್ಬೊಬ್ಬ ವಿಚಿತ್ರವಾಗಿ ಬರ್ತಾ ಇದೆ. ಅಲ್ಲಿ ನಾನು ಹೋಗಿ ಬದುಕ್ತೇನೆ ಅಥವಾ ಹೆಸರು ಪಡಿತೇನೆ ಅಂತ ಧೈರ್ಯವೂ ನನಗಿಲ್ಲ. ಅಂದರೆ ನನ್ನೊಂದು ಸೀಮಿತವಾದಂಥ ಒಂದು ಸಾಮರ್ಥ್ಯ, ನನಗಂದರೆ ಸ್ವಸ್ವರೂಪ ಜ್ಞಾನ ಇದೆ. ನಾನು ಇಷ್ಟು ರೀತಿಯಲ್ಲಿ ಪದ್ಯ ಹೇಳಬಲ್ಲೆ, ಈ ರೀತಿಯಲ್ಲಿ ನಾನು ವೇಷ ಮಾಡಬಲ್ಲೆ ಅಂತ. ಈಗ ಹಾಗಿಲ್ಲ, ಅದ್ರ ವಿಭಿನ್ನವಾದಂಥ ನಾನು ನೋಡ್ತಾ ಇದ್ದೀನಿ. ಹೊಸ ಅಂದರೆ ರಾಗಗಳ ಹೊಸ ಅಂತಲ್ಲ, ಹೊಸದಾಗಿ ಬಳಕೆ ಮಾಡ್ತಾ ಇದ್ದಾರೆ, ಶೈಲಿಯಾಗಿ ಬಳಕೆ ಮಾಡ್ತಿದ್ದಾರೆ. ಈಗ ಸಂಗೀತಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಅದೆಲ್ಲ ನನ್ನ ಹತ್ರ ಸಾಮರ್ಥ್ಯ ಇದೆಯೋ ಇಲ್ಲೋ ನನಗೂ ಗೊತ್ತಿಲ್ಲ. ನನ್ನನ್ನು ನಾನು ಪರೀಕ್ಷೆ ಒಡ್ಡುಕೊಂಡು ಅಂತ ಹೋಗಿ ಮತ್ತೆ ನಾನು ಅಲ್ಲಿ ಸೋತೆ ಅಂತ ಆದರೆ ಅಲ್ಲೂ ಇಲ್ಲ ಅಂತ ಆಗ್ತದೆ. ಬೇಡ, ಇದ್ದದ್ದನ್ನೇ ಸರಿ ಮಾಡಿ ನೋಡ್ಕೊಂಡಿದ್ದು ಸಾಕು ಅನ್ನೋ ಧೈರ್ಯಕ್ಕೆ ಬಂದಿದ್ದೀನಿ. ಬಟ್ ಒಂದ್ಸಲ ಮೇಳಕ್ಕೆ ಹೋಗ್ತೇನೆ. ಇವಳು PhD ಎಲ್ಲ ಆಗಿ ಒಂದ್ಸಲ ಹೋಗ್ಬೇಕು, ಪ್ರಯತ್ನ ಮಾಡ್ಬೇಕು. ಅಂದ್ರೆ ಅದನ್ನು ನೋಡ್ಬೇಕು ಅಂತ, ಅದ್ರಲ್ಲಿ ಏನುಂಟು ಅಂತ ನೋಡ್ಬೇಕು ಅನ್ನೋಂಥ ಆಸಕ್ತಿಯೂ ಇದೆ, ಪ್ರಯತ್ನ ಉಂಟು, ದೈವೇಚ್ಛೆ. ಹಾಗೆ ಒಬ್ಬ ಭಾಗವತರಾಗಿ ನೀವು ಹವ್ಯಾಸಿ ಕಲಾವಿದರಿಗೂ ಮತ್ತು ವೃತ್ತಿಪರ ಕಲಾವಿದರಿಗೂ ನಡುವೆ ಕಂಡುಕೊಂಡ ವ್ಯತ್ಯಾಸ ಏನಾದರೂ ಇದೆಯಾ? ವ್ಯತ್ಯಾಸ ಅಂತ ಹೇಳಿದ್ರೆ, ರಂಗವನ್ನು ಇಟ್ಟುಕೊಳ್ಳುವ ಕ್ರಮವೂ ಬೇರೆ. ಅವರು ಈಗ ಸಣ್ಣ ಉದಾಹರಣೆ ಹೇಳ್ತೇನೆ ನಾನು, ಅಂದ್ರೆ ಅರ್ಥ ಆಗುವಾಗಿ, ಹೀಗೆ ಸಾಮಾನ್ಯರಿಗೆ ಅರ್ಥ ಆಗುವಾಗಿ. ಪದ್ಯ ಮುಗಿದ ಕೂಡಲೇ ನಾವು ಶ್ರುತಿ ಮೇಲೆ ಹಾಕ್ತೇವೆ. ವೃತ್ತಿಪರರಾದ್ರೆ ಆ ಶಬ್ದ ಬದಲಾದ ಕೂಡಲೇ ಅದೇ ಪಿಚಲ್ಲಿ ಮಾತಾಡ್ತಾರೆ ಅವರು. ರಂಗದ ವಾತಾವರಣವನ್ನ ಅವರು ಸೃಷ್ಟಿ ಮಾಡ್ತಾರೆ. ನಾವು ಸೃಷ್ಟಿ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ನಾವು ಶ್ರುತಿ ಮೇಲೆ ಹಾಕ್ಕೊಂಡು ಒಂದು ಭಾವನೆ ಇಟ್ಟುಕೊಂಡು ನಾವು ಶ್ರುತಿ ಹೆಚ್ಚಿಗೆ ಇಟ್ಟುಕೊಂಡು ಕೇಳಿಕೊಂಡು ಪದ್ಯ ಹೇಳಿ ವಾತಾವರಣ ಸೃಷ್ಟಿ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ಚಂಡೆ ಮದ್ಲಿಯವರಿಗೂ ಹಾಗೆ, ಈ ಹಾರ್ಮೋನಿ ಒಂಚೂರು ಜಾಸ್ತಿ ಮಾಡಿ ಅನ್ನೋದು ಇರುವುದಿಲ್ಲ. ಅವರು ಅಲ್ಲಿ ಬಂದ್ಬಿಡ್ತಾರೆ. ಅವರು ಮಾತನ್ನು ಕೇಳಿಕೊಂಡು ಶ್ರುತಿ ಮಾಡ್ಕೊಂಡು ಅದೊಂದು ವಾತಾವರಣ ಸೃಷ್ಟಿ ಮಾಡೋದು ಅಂತ. ಅದು ಹವ್ಯಾಸಿಗಳಿಗಿಂತ ಎಲ್ಲರೂ ನಾನು ಉದ್ದೇಶವಾಗಿ ಹವ್ಯಾಸಿ ಕಲಾವಿದ ಉದ್ದೇಶವಾಗಿ ಹೇಳುವುದಂತಲ್ಲ, ಕೆಲವರಲ್ಲಿ ತುಂಬ ಕಡಿಮೆ ಇದೆ. ಮತ್ತು ಸೂಕ್ಷ್ಮವಾದಂಥ ಒಂದು ಸೂಚನೆಗಳು ಹಿಮ್ಮೇಳದವರಿಗೂ ಮುಮ್ಮೇಳದವರಿಗೂ ಸಣ್ಣ ಸೂಚನೆಗಳು ಇರ್ತದೆ. ಹಾರ್ಮೋನಿಯನ್ನು ಶಬ್ದ ಮಾಡಿದ್ರೆ ಏನು, ತಾಳ ಕೊಟ್ಟಿದ್ರೆ ಏನು, ಅಂತ ಭಾಗವತ ಉಚ್ಚರಿಸಿದ್ರೇನು, ಚಂಡೆ ಶಬ್ದ ಮಾಡಿದ್ರೇನು, ಮದ್ಲೆ ಶಬ್ದ ಮಾಡಿದ್ರೇನು, ಇದೆಲ್ಲ ಸಣ್ಣ ಸೂಚನೆಗಳಿದೆ ರಂಗದಲ್ಲಿ, ರಂಗ ಸೂಚನೆಗಳು ಅಂತ. ಅದನ್ನು ನಾವು ಹಿಮ್ಮೇಳದ್ರು ಕೊಡ್ತಾ ಹೋಗ್ತೇವೆ. ಅದನ್ನು ಬಳಸಿಕೊಳ್ಳುವುದು, ಅದನ್ನು ಅರ್ಥವಿಸಿಕೊಳ್ಳುವಿಕೆ, ಅರ್ಥ ಇವರಿಗೂ ಆಗ್ತದೆ. ಈಗ ಹವ್ಯಾಸಿಗಳ ಅರ್ಥ ಅದನ್ನು ಬಳಸಿಕೊಳ್ಳುವುದು ಹೇಗೆ, ಅದು ತುಂಬ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಹವ್ಯಾಸಿ ಕಲಾವಿದರು ನಾವೀಗ ಒಂದು ವೇಷ ಮಾಡಿಸುವ ಕರ್ಕೊಂಡು ಬಂದರೆ ಅವ್ರಿಗೆ ಈ ಪದ್ಯಕ್ಕೆ ನಾ ಇಷ್ಟ ಅರ್ಥ ಹೇಳಬೇಕು, ಇಂತಿಷ್ಟು ಪದ್ಯದ ಅರ್ಥವನ್ನು ಹೇಳಬೇಕು ಅಂತ ಅವ್ರ ಕಲ್ಪನೆ ಇರ್ತದೆ. ಅದನ್ನ ಪೂರ್ಣ ವಿಷಯವನ್ನು ತಿಳಿಸ್ಬೇಕು. ಎರಡೇ ಲೈನ್ ಆಗಿರ್ಬೇಕು, ಒಂದೇ ಇದರಲ್ಲಿ ಉತ್ತರಿಸಿ ಅಂತ ಬರ್ತದೆ. ಹಾಗೆ ಮಾಡುವುದು ತುಂಬ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ನಿರಂತರತೆ ಇರುವುದಿಲ್ಲ ಹವ್ಯಾಸಿಗಳಲ್ಲಿ, ಅದು ಕಷ್ಟ ಆಗ್ತದೆ. ಕುಣಿತ ವಿಭಾಗದಲ್ಲೂ ಹಾಗೆ. ಅವರಿಗೆ ನಾವೇನು ಒಂದು ಸಿದ್ಧತೆ ಮಾಡ್ಕೊಂಡು ಬರ್ತೀವಿ, ಒಂದಿಷ್ಟು ಈ ಚಾಲುಗಳನ್ನು ಕುಣಿಬೇಕು, ಅಭಿನಯ ಕುಣಿಬೇಕು, ಆ ದಿನಕ್ಕೆ ಅದು ಅವಶ್ಯಕತೆ ಇರುವುದಿಲ್ಲ. ಆದ್ರೂ ಅದನ್ನು ಮೊಟಕುಗೊಳಿಸ್ಲಿಕ್ಕೆ ಅವ್ರಿಗೆ ಗೊತ್ತಾಗ. ಇದೆಲ್ಲ ತುಂಬಾ ವ್ಯತ್ಯಾಸಗಳಿದೆ. ಮತ್ತೆ ಕಥೆಯ ನಿರ್ವಹಣೆ, ಈಗ ಸ್ವಾಭಾವಿಕವಾಗಿ ಒಂದು ಪ್ರದರ್ಶನ ಅಂತ ಹೇಳಿದ್ರೆ ಒಟ್ಟಿಗೆ ಒಳ್ಳೇದಾಗಬೇಕು. ಒಂದು ವೇಷ ಒಳ್ಳೇದಾದ್ರೂ ಆಗುದಿಲ್ಲ, ಒಬ್ಬ ಭಾಗವತ ಒಳ್ಳೇದು ಮಾಡಿದ್ರು ಆಟ ಒಳ್ಳೇದು ಮಾಡ್ಲಿಕ್ಕೆ ಆಗುದಿಲ್ಲ. ಈ
ಎಲ್ಲೂ ಪರಿಪೂರ್ಣವಾಗಿ ಎಲ್ಲರೂ ಸಹ ಪ್ರಯತ್ನ ಪಟ್ಟರು ಒಳ್ಳೆಯದು. ಆ ದೃಷ್ಟಿಯಲ್ಲಿ ಹವ್ಯಾಸಿ ಕಲಾವಿದರು ಸ್ವಲ್ಪ ನನ್ನ ಪ್ರಕಾರ ಹಿಂದಿದ್ದಾರೆ. ಅಂದರೆ ಈಗ ನಾವೆಲ್ಲರೂ ನನ್ನ ವೇಷ, ನಾನೊಂದು ವೇಷ ಒಳ್ಳೇದಾಗಬೇಕು, ನನ್ನ ವೇಷ ಚೆಂದ ಆಗಬೇಕು, ಇವತ್ತೊಂದು ಪ್ರಯತ್ನ ಪಡ್ತೀವಿ. ಈ ಎಲ್ಲ ದೃಷ್ಟಿ ಎಣಿಸಿಕೊಂಡ್ರೆ ಆ ಸಮಯ ಅದು ಇರ್ತದೆ. ಅದಕ್ಕೆ ಈಗ ಮೇಳದವರಿಗೂ ಬಂದಿದೆ ಬಿಡಿ, ಅದು ಕಾಲಮಿತಿ ಆಟ ಅವರಿಗೂ ಬಂದಿದೆ. ಅಂದ್ರೆ ಈ ರಂಗ ನಿರ್ವಹಣೆ ಕೂಡ ಅವರಲ್ಲಿ ತುಂಬ ಒಂದು ಅವರಿಗೂ ಗೊತ್ತಿಲ್ಲದೆ ಅವರ ಬುದ್ಧಿಯಲ್ಲಿ ಬಂದಿರ್ತದೆ. ನಾವು ಕಲ್ತು ಮಾಡಬೇಕು, ತುಂಬ ಕಷ್ಟ ನಮಗೆ, ಅವರಿಗೆ ಸುಲಭದಲ್ಲಿ ಬಂದಿರ್ತದೆ. ಮತ್ತೆ ಅವರು ವೃತ್ತಿಪರರು ಅಂತ. ವೃತ್ತಿ ನಮ್ದು ಪ್ರವೃತ್ತಿ. ಬೆಳಿಗ್ಗೆಯಿಂದ ಅವರು ಸಂಜೆ ತನಕ, ಸಂಜೆಯಿಂದ ಬೆಳಗಿನ ತನಕ ಅವರು ಇರುವುದು ಅದರಲ್ಲಿ. ನಾವು ಆ ಸಂದರ್ಭಕ್ಕೆ ಸರಿಯಾಗಿ ಸಿದ್ಧತೆ ಮಾಡ್ಕೊಳ್ತೇವೆ, ಅಲ್ಲಿಂದ ಹೊರಗೆ ಬಂದು ಕೂಡ ಮರ್ತು ಬಿಡ್ತೇವೆ. ನಮಗೆ ಅಷ್ಟನ್ನು ಮಾತ್ರ ಸಿದ್ಧತೆ ಮಾಡ್ಕೊಂಡಿರ್ತೇವೆ. ಹೊರಗೆ ಜೀವನ ನಮ್ಗೆ ತುಂಬಾ ಬೇರೆ ಬೇರೆ ಇರ್ತದೆ. ಅದರಲ್ಲೂ ಬೆಂಗಳೂರು ಅಂತ ಮಹಾನಗರದಲ್ಲಿ ಬದುಕಬೇಕಿದ್ರು ತುಂಬಾ ಕಷ್ಟ. ಅವನ ಉದ್ಯೋಗ, ಈಗ ಉದಾಹರಣೆಗೆ ಹೇಳ್ತೇನೆ, ಇವಳು ಇಂಗ್ಲಿಷ್ ಲೆಕ್ಚರ್ ಕೆಲಸ ಮಾಡ್ತಿದ್ಲು. ಆವಾಗ ಬೆಳಿಗ್ಗೆ 9 ಗಂಟೆಯಿಂದ ಶುರು ಆದ್ರೆ ಸಂಜೆ 4 ಗಂಟೆವರೆಗೆ ಇಂಗ್ಲಿಷ್, 5 ಗಂಟೆ ಬಂದು ವೇಷ ಕೂತ್ಕೊಂಡು 6 ಗಂಟೆಯಿಂದ ಕನ್ನಡ. ಇಂಗ್ಲಿಷ್ ಬರಲಿಕ್ಕೆ ಇಲ್ಲ, ಅಲ್ಲಿ ಕನ್ನಡ ಬರಲಿಕ್ಕೆ ಇಲ್ಲ. ಈ ಥರದ ಎಷ್ಟೋ ಜನಗಳಿದ್ದಾರೆ ಕಲಾವಿದರು, ಹವ್ಯಾಸಿಗಳು. ತುಂಬ ಕಷ್ಟ ನಿರ್ವಹಣೆ ಮಾಡೋದು. ಇದು ಹೌದಾದರೂ ಅತಿಯಾದ ಆಸಕ್ತಿ ಇರುವುದು ನನಗನ್ಸುವುದು, ಅವರು ವೃತ್ತಿಪರರು ಉದ್ಯೋಗ ಅಂತ ತಗೊಂಡಿದ್ದಾರೆ. ನಾವು ಅದು ಸಮ್ಮಾನ, ನಮ್ದು ಇದು ಗೌರವಯುತವಾಗಿರ್ಬೇಕು ಅನ್ನು ತಗೊಂಡವರು ವೃತ್ತಿಪರರೇ ಅನಿಸ್ತದೆ ನನಗೆ. ಅಂದ್ರೆ ಇಲ್ಲಿ ಒಡನಾಟಿಗಳನ್ನು ನಾನು ಕೇಳುವಾಗ ಇದು ನಾನು ಅಂದ್ರೆ ನಾನಿದ್ದೇನೆ ಅಂತ ತೋರಿಸ್ಕೊಳ್ಬೇಕಿದ್ರೆ ನೋಡು ಯಕ್ಷಗಾನ ಕಲಾವಿದ ನಾನು ಅಂತ ಅಷ್ಟಿರ್ತದೆ. ಅವರು ಉದ್ಯೋಗ ಅಂತ ತಗೊಂಡಿರ್ತಾರೆ. ನಾನು ಉದ್ಯೋಗದಲ್ಲಿ ಪಾಸ್ ಆಗಬೇಕು, ಇವರು ಒಂದು ವೇಷ ಮಾಡಿ ನಾನು ಜಯಿಸ್ಬೇಕು, ಹೀಗಿರ್ತಾರೆ. ಹೌದು, ಹವ್ಯಾಸಿಗಳು. ನಾನು ಹವ್ಯಾಸಿಗಳಿರುತ್ತೆ, ನನಗೆ ಎಲ್ಲ ದಿವಸ ಕೆಲಸ ಇದೆ. ಆದ್ರೆ ಮೇಳದ ವ್ಯವಸ್ಥೆಯೇ ಬೇರೆ, ಇಲ್ಲಿಯ ವ್ಯವಸ್ಥೆಯೇ ಬೇರೆ. ಮಾತ್ರ ನಿಮ್ಮ ಇಷ್ಟು ವರ್ಷದ ಸುದೀರ್ಘ ಯಕ್ಷ ಪಯಣವನ್ನು ಒಮ್ಮೆ ಹಿಂತಿರುಗಿ ನೋಡಿದಾಗ ಏನನ್ಸ್ತದೆ ಸರ್? ಒಂದು ವಾಕ್ಯದಲ್ಲಿ ಹೇಳ್ಬೋದಾದ್ರೆ? ಒಂದು ವಾಕ್ಯದಲ್ಲಿ ಹೇಳೋದು ಕಷ್ಟ. ಯಾಕಂದ್ರೆ ನನ್ನ ಯಕ್ಷಗಾನ ಪಯಣ ಶುರುವಾದಾಗ ತುಂಬಾ ಕಷ್ಟ ಅನುಭವಿಸಿದ್ದೇನೆ. 2 ವಾಕ್ಯದಲ್ಲಿ ಹೇಳ್ತೇನೆ, ಬೇಜಾರು ಮಾಡಬೇಡಿ. ನಾನು ಕಲಿತು ಒಂದು 3-4 ವೇಷ ಆದ ನಂತರ ನಾನೊಂದು ಸಣ್ಣ ಹಳ್ಳಿಯಲ್ಲಿರೋದು, 38 ಮನೆ, ಇವಾಗಲೂ ಅಷ್ಟೇ ಇರೋದು. 30 ಮನೆ ಏನಿದ್ದೀತಿ, 8 ಮನೆ ಹೆಚ್ಚಾಗಿದೆ. 38 ಮನೆ ಇರುವಂಥ ಒಂದು ಊರು, ಸುತ್ತಲೂ ಕಾಡು. ಇನ್ನೊಂದು ಊರಿಗೆ ಹೋಗಬೇಕು ಅಂತ ಹೇಳಿದ್ರೆ 3 ಮೈಲು ಹೋಗ್ಬೇಕು. ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ಸೈಕಲ್ ಕೂಡ ಏನೂ ಇಲ್ಲ. ನಾವು ಅತಿ ಬಡವರು ನಾವು. ಅವಾಗ ನನಗೆ ವೇಷ ಮಾಡಬೇಕು ಅನ್ನುವಂಥ ಆಸಕ್ತಿ, ಯಾರು ನನ್ನ ಕರೆಯೋರಿಲ್ಲ, ಸಂಪರ್ಕಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ನನಗೊಂದು ವೇಷ ಕೇಳಬೇಕಂತ ಹೇಳಿದ್ರೆ ಕನಿಷ್ಠ ಪಕ್ಷ 3 ಮೈಲ್ ನಡ್ಕೊಂಡು ಬರಬೇಕು. ಅಷ್ಟಲ್ಲಿ ಯಾರು ಕಷ್ಟಪಡ್ತಾರೆ? ಕಾಗದ ಬರೆದು ಹಾಕಿದ್ರೆ 1 ತಿಂಗಳ ನಂತರ ಮುಟ್ತೇವೆ ನನ್ನ ಮನೆಗೆ. ಅದಕ್ಕೆ ನನಗೆ ಅವಕಾಶ ಇರಲಿಲ್ಲ. ಹಾಗಂತ ಪ್ರತಿ ಸಂಘದ ಆಟದ ಆಗುವಲ್ಲಿ ಹೋಗಿ ಕೂತ್ಕೊಳ್ತಿದ್ದೆ. ನಾನು ಆಟ ನೋಡೋದಕ್ಕಿಂತ ಹೆಚ್ಚಿಗೆ ಚೌಕಿ ಮನೇಲಿ ಇದ್ದೆ ಹೆಚ್ಚಿಗೆ. ಯಾಕಂದ್ರೆ ಎಲ್ಲರೂ ಒಂದು ಕರೆದು ವೇಷ ಕೊಡ್ತಾರೇನೋ ಅಂತ. ಯಾರಾದರೂ ನನ್ನ ಪರಿಚಯದವರಲ್ಲಿದ್ದರೆ ನಗಾಡಿ ಹೊಡೋದು, ನಮಸ್ಕಾರ ಹೊಡೆಯೋದು, ಒಂದು ಜುಬ್ಬ ಹಾಕ್ಕೊಂಡು, ಹಳೆಯ ಜುಬ್ಬ ಹಾಕ್ಕೊಂಡು ಹಾಕೊಂಡು ಹೋಗಿ ನಿಂತ್ಕೊಂತಿದ್ದೆ. ಅಂದ್ರೆ ನಂಗೊಂದು ವೇಷದ ಆಸಕ್ತಿ. 1 ವರ್ಷ ನನಗೆ ವೇಷ ಸಿಗಲಿಲ್ಲ. 1 ವರ್ಷದ ಮೇಲೆ ಹೆರಂಜಾಲಲ್ಲಿ ಉಡಿ ದೇವಸ್ಥಾನದಲ್ಲಿ ಒಂದು ಆಟ, ಅಲ್ಲಿ ಹೋಗಿದ್ದೆ ನಾನು. ಅಲ್ಲಿ ಹೋಗಿ ನಿಂತ್ಕೊಂಡಿದ್ದೇನೆ, ವೇಷ ಕೊಡ್ತಾರೆ ಅಂತ ಭಾವನೆಯಿಂದ. ವೃಷನ ಕಾಳಗ ಪ್ರಸಂಗ, ಶಶಿಪ್ರಭಾ ಪರಿಣಯ, ಮತ್ತೊಂದು ಕೊನೆಗೆ ಯಾವುದೋ ಪ್ರಸಂಗ ಇತ್ತು, ನಂಗೆ ನೆನಪಿಲ್ಲ ಈಗ. ಅಲ್ಲಿ ನಾವು ಚೌಕಿಗೆ ಹೋಗುದು, ಕರಿತಾರಂತ ಯಾರಿಗೂ ಮಾತಾಡ್ಸೋದಿಲ್ಲ, ನಮ್ಮ ಹೊರಗೆ ಹೋಗುದು. ಚಿಕ್ಕವ ನಾನು, 7ನೇ ಕ್ಲಾಸ್ ಏನು, ವಾಪಸ್ ಬರ್ತಾ ಇದ್ದೆ. ಆ ದಿನ ನನ್ನ ಅದೃಷ್ಟ, ನನಗೆ ಎಷ್ಟು ಖುಷಿ ಅನುಭವಿಸಿದ್ದೇನೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವೃಷನ ಕಾಳಗದಲ್ಲಿ ಭೀಮ ಮಾಡೋನಿಗೆ ಹುಷಾರಿಲ್ಲ, ಅವನಿಗೆ ಹೊಟ್ಟೆ ನೋವು ಶುರುವಾಗ್ಬಿಟ್ಟಿತ್ತು. ಹೋಗ್ತಾ ಇದ್ದಾನೆ, ಬರ್ತಾ ಇದ್ದಾನೆ, ಅಲ್ಲಿ ಹೋಗೋದು ಒಳಗೆ ಬರೋದು, ಹೊರಗೆ ಹೋಗೋದು, ಬರ್ತಾ ಇದ್ದಾನೆ. ನಾನು ಗುಡಿಮಾಲಿಂಗೇಶ್ವರ ಬೇಳ್ಕೊಡು, ಅವನಿಗೆ ಇವತ್ತೊಂದು ದಿವ್ಸ ಕೂಡ ಆಗಬಾರ್ದು ದೇವ್ರೆ ಅಂತ. ವೇಷ ಮಾಡ್ಲಿಕ್ಕೆ ಜನ ಇಲ್ಲ. ದಾರಿಮುಖಿ ನಾರಾಯಣರು ತಲೆ ಬಿಸಿ, ಅಲ್ಲಿ ಹೋಗ್ತಾರೆ, ಇಲ್ಲಿ ಬರ್ತಾರೆ. ಆಟ ಶುರುವಾಗಬೇಕು, ವೇಷಕ್ಕೆ ಜನ ಇಲ್ಲ. ಉತ್ತರವಾಗ ಇದಕ್ಕೆ ಬಂದರು, ಡ್ರೆಸ್ಸಿಗೆ ಬಂದರು ಗೋವಿಂದೂರ ಆಳ್ರ ಮತ್ತು ಕೃಷ್ಣಮೂರ್ತಿ ಗೋವಿಂದೂರ ಆಳ್ರ. ಮರ್ರಿ ಇಲ್ಲಿ ಬನ್ನಿ, ಈ ಮಾಣಿ ಕೊಡು, ಈ ಮಾಣಿ ಮಾಡತ್ತು ವೇಷ ಅಂದರು. ನಾನು ಹಂಗೆ ಕಳಿಸ್ಲಿಕ್ಕೆ ಅಂದ್ರೆ ಇನ್ನೇನು ಕಳಿಸ್ಬೇಕು. ಅಯ್ಯ ಟ್ರೈನ್ ಮಾಡಿ ಆಟ ಮಾಡಿದ್ದು ಉಪದ್ರತ್ತು ಎಂತ ಎಂತ ಆಗಲ್ಲ ಮಾಡ್ಕತ್ತ, ಅಲ್ಲಿ ಮಾಡ್ಕೊತಿಲ್ಲ. ಅದು ನನ್ಗೆ ಎಂತ ಮಾಡ್ಕೊತ್ತಿಲ್ಲ, ನಂಗೆ ತಲೆ ವಿಷಯ. ನೀವು ಮಾಡಿ ಬರ್ರಿ, ಅವ್ ಮಾಡ್ತಾವ, ಸುಮಾರು ವೇಷ ಮಾಡಿ. ಇವ್ರ ವರ್ಷನೇ ಮಾಡಿದ್ದಾವ, ನಾನೇ ನೀವು ವೇಷ ಕಟ್ಟಿಬಿಟ್ಟಿದ್ದೆ, ಯಾಕೆ ಮಾಡೋದು ತೊಂದರೆ ಇಲ್ಲ, ಕೊಟ್ಟು ಮಾಡ್ತೀನಿ ಅನ್ಕೊಂಡು ಮಾಡ್ತೆ. ಕೇಳೋ ಸಂಗೀತ ಕಳಿಸಿ ಕೂತಿದ್ದೆ ನಾನು, ವೇಷ ಸಿಕ್ತು ಅಂತ. ಅವ್ರು ಬಂದು ಕೂತ್ಕೊಂಡು ಕತೆ ಹೇಳ್ತಿದ್ದೆ. ನಂಗೆ ಅದು ಯಾವುದು ಬೇಡ,
ಇಂಥ ಪದ್ಯ ನಂಗೆ ಅದು ಯಾವ್ದು ಅಗತ್ಯವೇ ಇಲ್ಲ ಕೇಳಿಸ್ಕೊಳ್ಳೋದು. ಎಷ್ಟು ಬೇಗ ಬಣ್ಣ ಹಚ್ಚಿ ಬಿಡ್ತಾರೆ, ವೇಷ ಕಟ್ಟಿ ಬಿಡ್ತಾರೆ, ಯಾಕಂದ್ರೆ ನಾವು ಹುಷಾರೇ ಬಂದ್ಬಿಟ್ರೆ ಅನ್ನುವಂಥ ಒಂದು ಅಷ್ಟು ಇದು ಕೈಕಾಲೆಲ್ಲ ನಡುಕ್ತಾ ಇತ್ತು ನನಗೆ. ಹೆದರ್ಕೊಂಡಲ್ಲ ನನಗೆ, ಅವ್ ಬರ್ತಾನೆ ಬೈದ್ ಅಂತ ವೇಷ ಮಾಡಿಬಿಟ್ರು. ಅವ್ರು ಯಾವ ಪದ್ಯ ಹೇಳಿದ್ರೆ ನಂಗೆ ಗೊತ್ತಿಲ್ಲ, ಅಲ್ಲೂ ಅದೇ ಕೋಣದೆ ನಂಗೆ ಗೊತ್ತಿದ್ದನ್ನು ಮಾಡಿದೆ ನಾನು. ಖುಷಿ ಆಯ್ತು. ಆ ಪ್ರಸಂಗ ಆದ ಕೂಡ ಸಭಾ ಕಾರ್ಯಕ್ರಮ, ಎಲ್ಲರಿಗೂ ಸನ್ಮಾನ, ದಾರಿಮುಖಿ ಮರಿಗೆ ಸನ್ಮಾನ ಇತ್ತು, ಬಂದರು. ಇನ್ನೊಂದು ವೇಷ ಕೊಟ್ಟರೆ ಮಾಡ್ತೇ ಕಂಡ್ರು. ಹೇಗಾಗಿರ್ಬೋದು ನನ್ನ ಪರಿಸ್ಥಿತಿ, ಒಂದು ಕೊಟ್ಟದ್ದೇ ಪುಣ್ಯ, ಇನ್ನೊಂದು ಮಾಡ್ತೇ ಕಂಡ್ರೆ ಎಂತ ಆಯ್ತಂದೆ. ಎಂಥ ವೇಷಕ್ಕೆ ಐತಿಲ್ಲ, ಎಂಥ ದರೋಡ್ಲೆ ಮಾಡ್ತೇನೆ. ಶಶಿಪ್ರಭಾ ಪ್ರಣದ ಅಜ್ಜಿ ಮಾಡ್ತೇ ಕಂಡ್ರು. ಮಾಡ್ತೀನಿ ನನ್ನಿಂದೆ ಕಟ್ಟಿಬಿಟ್ರು. ಅದು ಅಜ್ಜಿ ಮಾಡಿದೆ. ಬೆಳಗಾಪದಲ್ಲಿ ಆಟ ನೋಡಿದೆ. ಬೆಳಗಾಪ ಆಟ ನೋಡಿದ ಕಾದ ನಂತರ ಹೊಪತಿಗೆ 10 ರೂಪಾಯಿ ಕೊಟ್ಟರು ಕೈ. ದುಡ್ಡು ಬೇಡ, ನಾನು ದುಡ್ಡಿಗಾಗಿ ಬಂದಲ್ಲ, ನಂಗೆ ಖುಷಿ ಆಯ್ತು. ನನಗೆ ಅವಕಾಶ ಕೊಟ್ಟದಕ್ಕೆ ಖಾಲಿ ಬಿದ್ದುಬಿಟ್ಟೆ. ಆದರೆ ನನಗೂ ಒಂಥರ ಇದಾಯ್ತು, ಖಾಲಿ ಬಿದ್ದೆ. ಮಾಲಿಂಗೇಶ್ವರಿಗೆ ಅಲ್ಲಿ ದೇವಸ್ಥಾನ ಗುಡಿ ಮಾಲಿಂಗೇಶ್ವರಿಗೆ ಹೋಗಿ ನಮಸ್ಕಾರ ಮಾಡಿ 21 ಸುತ್ತ ತಿರುಗಿ ಬಂದಾಯ್ತು ನಾನು ಹರ್ಬದಿಂದ ಖುಷಿಗೆ. ಬೆಳಿಗ್ಗೆ 9:30 ಮನೆಗೆ ಬಾ, ಇನ್ನೊಂದು ಆಟ ಇತ್ತು, ಬೇರೆ ಅಂತ ಪ್ರಸಂಗ ಇತ್ತು, ಕೃಷ್ಣಾರ್ಜುನ ಅಂತ ಪ್ರಸಂಗ ಇತ್ತು, ವೇಷ ಕೊಡ್ತೀವಿ ಬಾ ಅಂದ್ರು. ಬೆಳಿಗ್ಗೆ 9:30 ಕೊಟ್ರಲ್ಲ, ಆಯ್ತು ಅಂದೆ. ಹೊರಡ್ತೇನೆ ಅಂದೆ. ಹೊರಟೆ ಅಲ್ಲಿ ಬಸ್ ಸ್ಟ್ಯಾಂಡ್ ಮಲಿಕಂಡೆ. 9 ಗಂಟೆಗೆ ನಡ್ಕೊಂಡು ಅವ್ರ ಮನೆಗೆ ಹೋದೆ. ಅವ್ರ ಮನೆ ಬಸ್ ಸ್ಟ್ಯಾಂಡೇ ಮಲ್ಕೊಂಡದ್ದು ನಾನು. 9 ಗಂಟೆ ಮನೆಗೆ ಹೋದೆ. ಅದು ಅಷ್ಟು ಕಷ್ಟ ಅಂದ್ರೆ ಇಷ್ಟ ಮತ್ತು ಕಷ್ಟದಿಂದ ಯಕ್ಷಗಾನಕ್ಕಾಗಿ ಬಂದು ನಾನು ಈ ಸ್ಥಿತಿಯನ್ನು ಅನುಭವಿಸ್ತೇನೆ. ಹಾಗಾಗಿ ಒಂದು ವಾಕ್ಯದಲ್ಲಿ ಉತ್ತರ ಕೊಡೋದು ಕಷ್ಟ. ಅಂದಿಂದ ಯೋಚನೆ ಮಾಡಿಕೊಂಡ್ರೆ ಇವತ್ತು ನನಗೆ ಬರ್ಲಿಕ್ಕೆ ಆಗುದಿಲ್ಲ ಹೇಳುವ ಪರಿಸ್ಥಿತಿ ನಾನು ಇದ್ದೇನೆ, ನನಗೆ ವಹಿಸ್ಕೊಂಡಾಗಿದೆ. ಆವತ್ತು ನನಗೆ ಒಂದು ವೇಷ ಕೊಡಿ ಅಂತ ಬೇಡುವ ಅಂತ ಯಾಚಿಸುವಂತ ಸಂದರ್ಭದಲ್ಲಿ ನಾನಿದ್ದೆ. ಹಾಗಾಗಿ ಅದೆಲ್ಲ ಮರಿಲಿಕ್ಕೆ ಸಾಧ್ಯ ಇಲ್ಲ, ಆ ಸಂದರ್ಭಗಳನ್ನೆಲ್ಲ. ಅದು ಇವತ್ತಿಗೂ ನನಗೆ ಅನಿದೆ. ಯಾರಾದ್ರೂ ವೇಷ, ನಂಗೊಂದು ವೇಷ ಇದ್ರೆ ಕೊಡಿ ಅಂತ ಹೇಳಿದ್ರೆ ನಾನು ಅವರನ್ನು ಹಠ ಕಟ್ಟಿ ಅವ್ರಿಗೆ ವೇಷ ಕೊಡ್ತೀನಿ. ಯಾಕಂದ್ರೆ ನನ್ನ ನೋವು ಅಂದ್ರೆ ನಾನು ಪಟ್ಟಂತ ಸಂಕಟ ಅವರು ಅನುಭವಿಸ್ಬಾರ್ದು. ತುಂಬಾ ಕಷ್ಟ. ಆವಾಗಲೂ ವೇಷ ಕೊಡ್ತಾ ಇರಲಿಲ್ಲ ಯಾರು ನಮ್ಗೆ. ಅಂಥದ್ದು ಅನುಭವಿಸಿ ಬಂದಿದ್ದೇನೆ. ಹಾಗೆ ಹಂತವಾಗಿ ಬಂದೆ. ಆವಾಗ ನನ್ನನ್ನು ವಿರೋಧಿಸುವವರಿದ್ರು. ಇವ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಬಂದು ಇವು ಎಂತ ಮೆರೆಯುವುದು, ಇವನನ್ನ ಹೊಗಳುತ್ತಾರೆ ಅಲ್ಲ, ಯಾಕೆ ಬರುವ ವರ್ಷ ಸಂಘದಲ್ಲಿ ವೇಷಕ್ಕೆ ಅವ್ನು ಕರಿಬೇಡಿ, ನೀವು ನಾವೇ ಮಾಡುವ, ಅವಿಂದ್ರೆ ಆಟ ಮಾಡುವ, ಇದೆಲ್ಲ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಅವ್ರಿಗೆ ನಮಸ್ಕಾರ ಹೊಡಿಬೇಕು, ನನ್ನೊಂದು ವೇಷ ಕರ್ಕೊಳ್ಳಿ ಅಂದ್ರೆ ಆಸಕ್ತಿ. ಹಾಗೆ ಹಂತವಾಗಿ ಬೆಳಗ್ಗೆ ಬಂದವ ನಾನು. ಹಾಗಾಗಿ ಅದನ್ನು ಎಣಿಸ್ಕೊಂಡ್ರೆ ಈಗ ನಾನು ಒಂದು ಸಂತೃಪ್ತ ಜೀವನ ಅನುಭವಿಸ್ತಾ ಇದ್ದೇನೆ ಅಂತ ಖುಷಿ ಅನ್ಸುತ್ತೆ. ಬಟ್ ನಂಗೆ ಅದು ಒಂದು ನೆಮ್ಮದಿ ಇದೆ. ಮನುಷ್ಯ ಸುಲಭದಲ್ಲಿ ಯಾವುದೂ ಸಿಗಬಾರದು ಮನುಷ್ಯನಿಗೆ. ಅದು ಏನು ಯಾವ ವಸ್ತು ಸುಲಭದಲ್ಲಿ ಸಿಗಬಾರ್ದು, ಕಷ್ಟಪಟ್ಟು ಅದನ್ನು ಪಡಿಬೇಕು. ಅದರ ಬೆಲೆ ಗೊತ್ತಾಗ್ಬೇಕಂದ್ರೆ ಕಷ್ಟದಿಂದ ಸ್ವೀಕಾರ ಮಾಡ್ಬೇಕು ಅವ, ಆವಾಗಲೇ ಬೆಲೆ ಗೊತ್ತಾಗ್ತದೆ ಅಂತ. ಹಾಗಾಗಿ ನಂಗೆ ಯಕ್ಷಗಾನದ ಬೆಲೆ ಗೊತ್ತುಂಟು ನಾನು. ಹಾಗೆ ಅದನ್ನು ನಾನು ಅನುಭವಿಸ್ತಾ ಇದ್ದೇನೆ ಆ ಬೆಲೆಯನ್ನು. ಹಾಗಾಗಿ ನಿಮ್ಮ ಇಷ್ಟದ ರಾಗ ಸರ್? ಎಲ್ಲ ರಾಗು ಇಷ್ಟ. ವಾಸಂತಿ ಸ್ವಲ್ಪ ತುಂಬಾ ಇಷ್ಟ. ಅಂದ್ರೆ ನಂಗೆ ಹೇಳಲಿಕ್ಕೆ ಸುಲಭ ಆಗ್ತದೆ ಏನೋ ನನ್ನ ಸ್ವರಕ್ಕೆ. ಮತ್ತೆ ಪ್ರತಿಯೊಂದು ಆ ಪದ್ಯಗಳು ಜನರ ವೀಕ್ಷಣೆ ಅಂದ್ರೆ ಈಗ ಯೂಟ್ಯೂಬಲ್ಲೂ ಫೇಸ್ಬುಕ್ ವಾಟ್ಸಪ್ಪಲ್ಲೂ ಆ ರಾಗದ ಪದ್ಯ ಹಾಕಿದ್ದನ್ನು ಜಾಸ್ತಿ ಜನ ಕೇಳಿದ್ದಾರೆ, ನೋಡಿದ್ದಾರೆ. ಹಾಗಾಗಿ ನಂಗೆ ಅದು ಇಷ್ಟ ಆಗಿದೆ. ಅದೇ ರಾಗ ನನಗೆ ತುಂಬಾ ಇಷ್ಟ, ವಾಸಂತಿ ರಾಗ. ಮೇಡಮ್, ನಿಮ್ಮಿಷ್ಟದ ಪಾತ್ರ? ಎಲ್ಲ ರೀತಿಯ ಪಾತ್ರಗಳು ಇಷ್ಟ. ಎಲ್ಲ ರೀತಿಯ ಪಾತ್ರ ಮಾಡ್ಬೇಕಂತ ಆಸೆ ಇದೆ. ಆದ್ರೂ ಸ್ವಲ್ಪ ಕಸೆ ಸ್ತ್ರೀ ವೇಷದ ಪಾತ್ರಗಳಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ. ದ್ರೌಪದಿ, ಮೀನಾಕ್ಷಿ, ಮೋಹಿನಿ, ಕೃಷ್ಣಾರ್ಜುನದ ಕೃಷ್ಣ, ಕಂಸವದೆಯ ಕೃಷ್ಣ, ಇದೆಲ್ಲ ಅಚ್ಚುಮೆಚ್ಚಿನ ಪಾತ್ರಗಳು ನನಗೆ. ಅಂದ್ರೆ ಹಲವು ವಿಚಾರಗಳು ನಮ್ಮ ಸಂಸಾರದ ಅಂತ ಹೇಳಿದ್ರೆ, ಒಂದು ನಾವು ಸ್ಥಿತಿವಂತರಲ್ಲ, ಅಂದ್ರೆ ಆರ್ಥಿಕವಾಗಿ ಸಬಲರು ಅಂತಲ್ಲ ಆಗಿತ್ತು. ಮತ್ತೆ ನಮ್ಮ ಸಮಾಜದಲ್ಲೂ ಕೂಡ ಹೆಣ್ಣಿನ ಸಂಖ್ಯೆ ಕಡಿಮೆ ಇತ್ತು. ಆ ದೃಷ್ಟಿಯಿಂದ ನಮ್ಮ ಜೀವನದಲ್ಲಿ ಮದುವೆ ಇಲ್ಲ ಅಂತ ಮಾಡ್ಕೊಂಡಿದ್ದೀವಿ ನಾವು. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಒಬ್ಬ ಶ್ರದ್ಧೆಯಿಂದ ಯಾವುದೇ ಕೆಲಸವನ್ನು ಮಾಡ್ತಾನೆ ಅಂತ ಆದ್ರೆ ಆ ಕೆಲಸ ಅವನನ್ನ ಒಂದು ಹಂತಕ್ಕೆ ಕರ್ಕೊಂಡು ಹೋಗ್ತದೆ ಅಂತ. ಈಗ ನಾನು ಮದುವೆ ಆದದ್ದು ಯಕ್ಷಗಾನದ ಇದು ಇಟ್ಕೊಂಡೆ. ಯಕ್ಷಗಾನಕ್ಕೆ ಹೋದವಾಗಲೇ ಅವಳಿಗೂ ಆಸಕ್ತಿ ಇದ್ದ, ನಾನೊಬ್ಬ ಯಕ್ಷಗಾನ ಕಲಾವಿದ ಅಂತೇಳಿ ನನ್ನನ್ನವಳು ನಿನ್ಗೆ ಎಷ್ಟು ಸ್ಯಾಲರಿ ಇದೆ, ಎಷ್ಟು ಆಸ್ತಿ ಇದೆ ಕೇಳಲಿಲ್ಲ. ಅವಳು ಮದುವೆ ಆಗುವಾಗ ಕೇಳಲಿಲ್ಲ ಒಂದು ಮಾತು. ಇವತ್ತಿನವರೆಗೂ ಅವಳು ನನಗೆ ಇದು ಬೇಕು, ಅದು ನನಗೆ ಆ ಥರ ಮನೆ ಬೇಕು, ಈ ಥರ ಗಾಡಿ ಬೇಕು, ಆ ಥರ ಚಿನ್ನ, ಇದು ಯಾವುದೂ ಅಪೇಕ್ಷೆ ಇಲ್ಲ ಅವಳಿಗೆ. ಅವಳಿಗಿರೋದು ಯಕ್ಷಗಾನದ ಬಗ್ಗೆ ಒಂದು ಗೌರವ. ಆ ದೃಷ್ಟಿಯಲ್ಲಿ ಒಂದು ಕಲೆಯನ್ನು ನಾವು ನಂಬಿಕೊಂಡ್ರೆ, ಕಲೆ ನಾವು ಪ್ರಾಮಾಣಿಕವಾಗಿದ್ರೆ ಕಲೆ ನಮ್ಮನ್ನು ಯಾವ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತದೆ ಎನ್ನುವುದಕ್ಕೆ ಇದೇ ಒಂದು ಉದಾಹರಣೆ. ಮತ್ತೆ ನಮ್ಮ ಮನೆ ಸಂಸಾರದಲ್ಲೂ ಕೂಡ ಎಷ್ಟೋ ಸಮಸ್ಯೆಗಳು ಬರುತ್ತೆ, ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ನಾವು ಗಲಾಟೆ ಮಾಡ್ಕೊಳ್ತೀವಿ. ಮರುಕ್ಷಣ ಒಂದು ಪದ್ಯ ಬಂತಂತಾರೆ ಬಂದ್ಬಿಡ್ತೀವಿ, ನಾವು ಹತ್ರ ಒಟ್ಟಾಗ್ಬಿಡ್ತೀವಿ.
ಅದೆಲ್ಲ ಮರೆತು ಬಿಡ್ತೀವಿ. ಆ ಥರದ ನಮ್ಮ ಸಂಸಾರದ ಅಂದರೆ ಸಂತೋಷಗಳಿದೆ. ಮತ್ತು ನಾನು ತುಂಬ ಜನ ಶಿಷ್ಯರನ್ನು ನಾನು ಸಿದ್ಧ ಮಾಡಿಗೊಳಿಸಿದ್ದೇನೆ ಬೆಂಗಳೂರಲ್ಲಿ. ಒಳ್ಳೊಳ್ಳೆ ಕಲಾವಿದರಾದವರು ಇದ್ದಾರೆ, ಒಳ್ಳೆ ಒಂದು ಪೊಸಿಷನಲ್ಲಿ ಇದ್ದಂಥ ಕಲಾವಿದರು ಇದ್ದಾರೆ, ಡಾಕ್ಟರ್ ಇದ್ದಾರೆ, ನನ್ನ ಇದರಲ್ಲಿ IPS ಅಧಿಕಾರಿಗಳಿದ್ದಾರೆ, ಕೆಲವರು ಒಳ್ಳೊಳ್ಳೆ ಇಂಜಿನಿಯರ್ ಆದವರು, ಒಳ್ಳೆ ಪುರೋಹಿತರಾದವರು, ಒಳ್ಳೊಳ್ಳೆ ಇದಿದ್ದಾರೆ. ಅವರೆಲ್ಲರೂ ಈಗ ಬಿಟ್ಟು ಯಕ್ಷಗಾನವನ್ನು ಹವ್ಯಾಸವಾಗಿ ಇಟ್ಕೊಂಡು ಅಥವಾ ದೂರದಿಂದ ಇಟ್ಕೊಂಡು ನೋಡಿ ಗುರುಗಳೇ ನಮಸ್ಕಾರ ಅಂತ ಹೇಳಿ ಹೋಗೋರು ಇದ್ದಾರೆ. ಆದರೆ ಇವಳು ಹಾಗಲ್ಲ, ಇವಾಗಲೂ ಇದ್ದಾರಲ್ಲ ಬಯಸ್ಕೊಳ್ಳಿಕ್ಕೆ ಒಂದು ಜನ ಅಂತ. ಹಾಗಾಗಿ ಸಂಸಾರ ಎನ್ನುವುದು ಖುಷಿಯಾಗಿ ನಡೀತಾ ಇದೆ. ಇದಕ್ಕೆಲ್ಲ ಕಲೆಯ ಕಾರಣ. ಮತ್ತೆ ನಮ್ಮ ಒಳಗಿನ ಒಂದು ತುಂಬ ಹೊಂದಾಣಿಕೆ ಅಂತ ಹೇಳಿದ್ರೆ, ಅವಳು ಬೈದ್ರೆ ನಾನು ಸುಮ್ಮನಿರ್ತೇನೆ, ನಾನು ಬೈದ್ರೆ ಅವಳು ಸುಮ್ಮನಿರ್ತಾರೆ, ತಪ್ಪು ಅಪ್ಪು ಇಬ್ಬರು ಸಾರಿ ಕೇಳ್ಬಿಡ್ತೇವೆ. ಆ ಥರ ಒಂದು ಹೊಂದಾಣಿಕೆ ಸಂಸಾರ. ಎಲ್ಲವುದಕ್ಕಿಂತಲೂ ಹೆಚ್ಚಾಗಿರೋದು ಸಂಸಾರದ ನೆಮ್ಮದಿ ಅಂತಿರ್ಬೇಕು. ಆ ನೆಮ್ಮದಿ ನಮಗಿದೆ. ಅದಕ್ಕೆ ಮೂಲ ಕಾರಣ ಕಲೆ ಅಂತ ಹೇಳ್ತೇನೆ. ನಮ್ಮ ಯಕ್ಷಗಾನ ಕಲೆ ಅದಕ್ಕೆ ಮೂಲ ಕಾರಣ. ನಾವು ಪ್ರಪಂಚವನ್ನು ನೋಡ್ತಿರುವುದು ಕಲೆಯ ಮೂಲಕ ನೋಡ್ತಾ ಇದ್ದೇವೆ. ತಪ್ಪು ಸರಿಗಳನ್ನು ವಿಮರ್ಶೆ ಮಾಡೋದು ಈ ಕಲೆಯ ಮೂಲಕವೇ ಮಾಡ್ತೇವೆ ನಾವು. ನಮ್ದು ಈಗ ಬದುಕು ಇದು ಸರಿ ಉಂಟಾ ತಪ್ಪುಂಟು ಅದನ್ನು ಯೋಚನೆ ಮಾಡೋದು ಕಲೆಯ ಮೂಲಕವೇ ಯೋಚನೆ. ಹಾಗಾಗಿ ನಮಗೆ ತುಂಬ ಸುಲಭ ಆಗ್ತಾ ಇದೆ ಸಂಸಾರವನ್ನು ನಡೆಸೋದು. ದುಡ್ಡಿಲ್ಲದವರು ಎಲ್ಲ ಇದ್ದು ಕಳ್ಕೊಂಡವರು ನೋಡಿ, ಧರ್ಮರ ಹಂಗೆ ಕಳ್ಕೊಂಡಿದ್ದೆ, ನಾನು ಒಂದು 20 ರೂಪಾಯಿ ಕಳ್ಕೊಂಡದ್ದು ಯಾವ ಲೆಕ್ಕ, ಈ ಥರದ ಭಾವನೆಗಳು ನಮ್ದು ಬರ್ತಾ ಹೋಗುತ್ತೆ. ಹಾಗಾಗಿ ನಮ್ದು ಏನು ಸಮಸ್ಯೆ ಇಲ್ಲದ ಕಾರಣ ಸಂಸಾರವನ್ನು ಸುಖವೊಂದಿದ್ದೀವಿ. ಮತ್ತು ಒಳ್ಳೆಯ ಗುಣದ ಹೆಂಡತಿ, ಅವಳು ಎದುರು ಹೇಳೋಕ್ಕಾಗ ನಾಳೆ ಉಪದ್ರ ಕೊಡ್ತದವಳು, ಒಳ್ಳೆಯ ಗುಣದ ಹೆಂಡತಿ. ಎಷ್ಟೋ ಸಂಸಾರಗಳನ್ನು ನೋಡ್ತೀವಿ ನಾವು. ನಾನು ಹೀಗೆ ಬದುಕಬೇಕು, ನನ್ನ ಗಂಡ ಹೀಗೆ ಇರಬೇಕು, ಅದು ನಮ್ಮಿಬ್ಬರಲ್ಲೂ ಇಲ್ಲ. ನೀನು ಹೇಗೆ ಬೇಕಾದ್ರೂ ಬದುಕು, ನನಗೇನು ಸಮಸ್ಯೆ ಇಲ್ಲ. ಅದು ಗೌರವಯುತವಾಗಿ ಬದುಕು. ನಿನ್ನ ಗೌರವ ನೀನು, ಹೌದು, ನನ್ನ ಮನೆಯ ಗೌರವ, ನನ್ನ ಗೌರವ, ನಿನ್ನ ಮನೆ ಗೌರವ, ತಂದೆ ತಾಯಿ ಗೌರವ ಹಾಳಾಗ್ದಂಗೆ ಬದುಕು. ಇದು ನಿನ್ನ ಜವಾಬ್ದಾರಿ. ನನಗೇನು ನೀನು ಹೀಗೆ ಇರಬೇಕು, ನೀನು ಆ ಬಟ್ಟೆ ಹಾಕಬೇಕು, ಇದು ಹೀಗೆ ಇರಬೇಕು, ಇಂಥಲ್ಲೇ ಹೋಗ್ಬೇಕು, ಇಂಥವ್ರ ಜೊತೆ ಬದುಕಬೇಕು ಅಂದರೆ ಮಾತಾಡಬೇಕು, ಅದು ಯಾವುದೂ ಇಲ್ಲ ನನಗೆ. ಅವಳಿಗೂ ಹಾಗೆ. ನಾನು ಯಾರ ಜೊತೆ ಮಾತಾಡಿದ್ರು ಏನು ಸಂಶಯ ಪಡುವುದಿಲ್ಲ. ನಾನು ಎಷ್ಟು ಫ್ರೀಯಾಗಿ ಬೇರೆ ಬೇರೆ ಶಿಷ್ಯರ ಹತ್ರ ಮನೆಗೆ ಬರ್ತಾರೆ ಶಿಷ್ಯರೆಲ್ಲರೂ, ಯಾವತ್ತೂ ಅವಳು ಸಂಶಯದಿಂದ ನೋಡೋದಿಲ್ಲ. ಆ ಥರ ಒಳ್ಳೆಯ ಮನಸ್ಥಿತಿಯ ಒಳ್ಳೆಯ ಹೆಂಡತಿ ಸಿಕ್ಕಿದ್ಲು. ನಾಳೆ ಏನು ಗಲಾಟೆ ಮಾಡಲಿಕ್ಕಿಲ್ಲ. ಹಾಗೆ ಸಂಸಾರದಲ್ಲಿ ಸುಖ ಅಂತ ಇದೆ, ನನಗೆ ನೆಮ್ಮದಿ ಅಂತಿದೆ ಮನೆಯಲ್ಲಿ. ಮೇಡಮ್, ಚೌಕಿ ದೇವಸ್ಥಾನ. ಚೌಕಿ ಅಂತ ಹೇಳಿದ್ರೆ ನಾನು ನಮಸ್ಕಾರ ಮಾಡಿ ಒಳಗೆ ಹೋಗುವಂತ ಒಂದು ಪುಣ್ಯ ಕ್ಷೇತ್ರ ಅಂತ ನನ್ನ ಕಲ್ಪನೆ. ಬಲಗೋಣು ನಾನು ಹುಟ್ಟಿ ಬೆಳೆದ ಪ್ರಪಂಚ ಕಂಡಂತ ಸ್ಥಳ. ಮೇಡಮ್, ಬಣ್ಣ. ಸದ್ಯಕ್ಕೆ ಬಣ್ಣ ಬದುಕು ಸರ್. ನನ್ನ ಉಸಿರು. ವೆಂಕಟರಮಣ ಗಾಣಿಗರು. ನನ್ನ ಪಾಲಿನ ದೇವರು. ಸುಬ್ರಾಯ ಹೆಬ್ಬಾರ್. ಗುರುಗಳು ಹೌದು, ಯಜಮಾನರು ಹೌದು. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದು ನಿಮ್ಮ ಅನುಭವಗಳನ್ನು, ಅನಿಸಿಕೆಗಳನ್ನು ಯಕ್ಷಗಾನದ ಕುರಿತು ಸಾಕಷ್ಟು ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನನ್ನಂಥ ಚಿಕ್ಕ ಕಲಾವಿದನ್ನು ಗುರುತಿಸಿ ಇಲ್ಲಿವರೆಗೆ ಬಂದು ನನಗೊಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೂ, ನಿಮ್ಮ ಸಂಸ್ಥೆಗೂ, ನಿಮ್ಮ ಚಾನಲಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರ ತಿಳಿಸ್ತಾ ಇದ್ದೇನೆ.